ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ. ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ತಲುಪಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಇವತ್ತೇ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಂತ ಪ್ರಶ್ನೆ ಇದೆ. ಹೈಕಮಾಂಡ್ ಎದುರು ನಡೆಯುತ್ತೆ ಇವತ್ತು ಮಹತ್ವದ ಮಾತುಕತೆ. ಯಾರನ್ನು ತೆಗೆದುಕೊಳ್ಳಬೇಕು ಮತ್ತು ಯಾಕೆ ತೆಗೆದುಕೊಳ್ಳಬೇಕು ಇದರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಇವತ್ತು ಸಿಗುವಂಥ ಸಾಧ್ಯತೆ ಇದೆ. ಎರಡು ಪ್ರತ್ಯೇಕ ಪಟ್ಟಿಯೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿ ತಲುಪಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಆಗುತ್ತಾ ಅಥವಾ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಇವರ ಜೊತೆಗೆ ಒಂದು ಹಂತದ ಚರ್ಚೆಯನ್ನು ನಡೆಸಿದ ಬಳಿಕ ನೆಕ್ಸ್ಟ್ ರೌಂಡು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯಾಗತ್ತಾ ಅಂತ ಪ್ರಶ್ನೆ ಇದೆ. ಸೊ ಇವತ್ತೇ ಗ್ರೀನ್ ಸಿಗ್ನಲ್ ಸಿಗತ್ತಾ ಅಂತ ಕುತೂಹಲ ಇರೋದು. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ನಡೆಯುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸಭೆ ಆರಂಭ ಆಗುವಂತ ನಿರೀಕ್ಷೆ ಇದೆ. ರಾಜಾಜಿ ಮಾರ್ಗ್ನ ಖರ್ಗೆ ನಿವಾಸ ಅಥವಾ 10th ಜನಪಥ್ ಇಲ್ಲಿ ಆಗಬಹುದು ಅಂತ. ಸಭೆಯಲ್ಲಿ ಯಾರಿಗೆಲ್ಲ ಅವಕಾಶ ಅನ್ನೋದರ ಬಗ್ಗೆಯೂ ಕೂಡ ಈಗ ಪ್ರಶ್ನೆ ಇರೋದು. 14 ಸ್ಥಾನ ಭರ್ತಿಯಾಗಿದೆ, ಮುಖ್ಯಮಂತ್ರಿ ಸೇರಿದಂತೆ 20 ಸಚಿವ ಸ್ಥಾನ ಖಾಲಿ ಇದೆ. ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇವತ್ತು ಸಭೆ ಯಾರ ಜೊತೆಗೆ? ಮೊದಲ ಸಭೆಯಲ್ಲಿ ಇದು ಇತ್ಯರ್ಥ ಆಗತ್ತಾ ಅಥವಾ ರಾಹುಲ್ ಗಾಂಧಿಯು ಆ ಸಭೆಯಲ್ಲೇ ಇರ್ತಾರಾ? ರಾಹುಲ್ ಗಾಂಧಿ ಅವ್ರ ಜೊತೆಗೆ ಪ್ರತ್ಯೇಕ ಸಭೆನಾ, ಹೆಂಗೆ? ರಕ್ಷತ್, ಆರಂಭದಲ್ಲಿ ಅಂದರೆ ಇದೀಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಮೊದಲು ಅಂದರೆ ಕರ್ನಾಟಕದ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಒಂದು ಸಭೆ ಆಗುತ್ತೆ, ಚರ್ಚೆ ಯಾಕಂದರೆ ಯಾರನ್ನು ತಗೋಬೇಕು, ಯಾವ ಫಾರ್ಮುಲಾ ಇರಬೇಕು, ಯಾವ ರೀಸನ್ನು, ಯಾವ ಜಾತಿ, ಇವೆಲ್ಲವೂ ಕೂಡ ಒಂದು ಸಮೀಕರಣ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಈ ಮೂವರ ಜೊತೆಗೆ ಅವರು ಇರ್ತಾರೆ. ಹರಿಪ್ರಸಾದ್ ಅವರು ಇರ್ಬೋದು, CM ಮತ್ತು ಸಿದ್ದರಾಮಯ್ಯ ಅವರ ಜೊತೆಗೆ ಅವರು ಸುರ್ಜೇವಾಲಾ ಅವರ ಜೊತೆ ಅವರು ಎಲ್ಲರೂ ಕೂಡ ಈ 4 ಜನ ಸೇರಿ ಮೊದಲು ಒಂದು ಸಭೆ ಮಾಡ್ತಾರೆ. ಇದರ ಒಂದು ಔಟ್ಲೈನ್ ತಯಾರು ಮಾಡ್ಕೊಳ್ತಾರೆ, ಏನು ನಾವು ಅಲ್ಲಿ ಹೈಕಮಾಂಡ್ ಮುಂದೆ ಏನು ಪ್ರೆಸೆಂಟ್ ಮಾಡಬೇಕು ಅನ್ನೋವಂಥದ್ದು. ಸೊ ಅದಾದ ನಂತರ ಬರಬಹುದು ಮಧ್ಯಾಹ್ನದ ಹೊತ್ತಿಗೆ ಅಂತ. ಇನ್ನೂ ಸಮಯ ನಿಗದಿ ಆಗಿಲ್ಲ. ಕಾರಣ ಇಷ್ಟೇ, 11 ಗಂಟೆಗೆ ಇವತ್ತು ಒಂದು ಸ್ಟ್ರಾಟಜಿ ಕಮಿಟಿ ಸಭೆಯನ್ನು ಕರೆದಿರುವಂಥದ್ದು. ಯಾಕಂದರೆ ಪಾರ್ಲಿಮೆಂಟ್ 20ನೇ ತಾರೀಕಿಂದ ಅಧಿವೇಶನ ಶುರುವಾಗುತ್ತೆ, ಸಂಸತ್ ಅಧಿವೇಶನ. ಆ ಹಿನ್ನೆಲೆಯಲ್ಲಿ ಇಂಡಿಯಾ ಕೂಟದ ಒಂದು ತಂತ್ರಗಾರಿಕೆ ಸಭೆಯನ್ನು ಕರೆದಿದ್ದಾರೆ 11 ಗಂಟೆಗೆ. ಅದು ಒಂದು ಸುಮಾರು 30ರಿಂದ 40 ನಿಮಿಷಗಳ ಕಾಲ ನಡಿಬೋದು. ಅದಾದ ಬಳಿಕ ನಮಗೆ ಅವಕಾಶ ಅನ್ನುವಂಥದ್ದು AICCಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಅದಾದ ಬಳಿಕ ಒಂದು 12 ಕರಿಬೋದು ಅಥವಾ ಆಫ್ಟರ್ ಲಂಚ್ ಕರಿಬೋದು, ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಬಟ್ ಅದಕ್ಕೂ ಮುಂಚೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ಆಗುತ್ತೆ. ಔಟ್ಲೇ ಹೇಗಿರಬೇಕು ಅನ್ನೋವಂಥದ್ದನ್ನ ಒಂದು ರೆಡಿ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ. ಸೊ ಅದಾದ ನಂತರ ಅಲ್ಲಿ ಬದಲಾವಣೆಗಳು ಸಾಕಷ್ಟು ಆಗ್ತವೆ. ಯಾಕಂದರೆ ಈಗ ಬರ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಹೇಳಿದರೆ ಪೂರ್ತಿಯಾಗಿ ಏನು 20 ಖಾಲಿ ಇದೆಯಲ್ಲ, 20 ಒಂದೇ ಸಾರಿ ತುಂಬೋಣ. ಯಾಕೆ ಅಂದರೆ ಇನ್ನು ಆ ಅವಧಿಯೂ ಕೂಡ ಕಡಿಮೆ ಇದೆ, ಹಾಗಾಗಿ ಎಲ್ಲರಿಗೂ ಕೂಡ ಅಧಿಕಾರ ಸಿಕ್ಕಂಗಾಗತ್ತೆ ಅನ್ನುವಂತಹ ಉತ್ಸಾಹವನ್ನ ಖರ್ಗೆ ಅವರು ತೋರಿಸಿದ್ದಾರೆ. ಅದೇ ರೀತಿ ರಾಹುಲ್ ಗಾಂಧಿ ಅವರು ಕೂಡ ತೋರಿಸಿದ್ದಾರೆ, ವೇಣುಗೋಪಾಲ್ ಅವರು ಅದೇ ಹಂತದಲ್ಲಿ ಇದ್ದಾರೆ. ಆದರೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಇನ್ ಕೇಸ್ ಏನಾದ್ರೂ ಇಲ್ಲಿ ಅಸಮಾಧಾನ ಜಾಸ್ತಿ ಆದ್ರೆ ಅವಾಗ ನಿಭಾಯಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಪೇಸ್ ಇರಲ್ಲ. ಅದಕ್ಕೋಸ್ಕರ ಒಂದು 2 ಖಾಲಿ ಇಡೋಣ ಅನ್ನೋವಂಥದ್ದು ಕೆಲವು ನಾಯಕರು ಹೇಳ್ತಾ ಇದ್ದಾರೆ. ಇಲ್ಲ 4ರವರೆಗೂ ಖಾಲಿ ಇಡಬಹುದು ಅನ್ನೋವಂಥದ್ದು ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದರ ಚರ್ಚೆ ಆಗುತ್ತೆ. ಮೊದಲನೇದಾಗಿ ಎಷ್ಟು ಮಾಡೋಣ, ಎಷ್ಟಿಲ್ಲ ಅನ್ನುವಂಥದ್ದು, ಮಾಡೋದಾದ್ರೆ ಯಾರನ್ನು ತಗೋಬೇಕು ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಯುವ ಇರಬೇಕಾ, ಹೆಚ್ಚು ಜಾಸ್ತಿ ಯುವ ಶಾಸಕರಿಗೆ ಅವಕಾಶ ಇರಬೇಕಾ, ಫಸ್ಟ್ ಟೈಮರ್ಸ್ಗೆ ಅವಕಾಶ ಕೊಡ್ಬೋದಾ ಅಥವಾ ಬೇಡವಾ, ಹಿರಿಯರನ್ನ ಒಳಗಡೆ ತಗೋಬೇಕಾ ಅಥವಾ ಎಷ್ಟು ತಗೋಬೇಕು. ಸೊ ಎಲ್ಲ ಪ್ರಶ್ನೆಗಳಿಗೂ ಪ್ರಾಥಮಿಕವಾಗಿ ಒಂದು ಚರ್ಚೆ ನಡೆದು ನಂತರ ಹೈಕಮಾಂಡ್ ಮುಂದೆ ಹೋಗುವಂತಹ ಸಾಧ್ಯತೆಗಳು ಇದೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.